ಬಿಡದಿ ಭಾಗದವರಿಗೆ ರೈತರಿಗೆ ನ್ಯಾಯ ಆದಷ್ಟು ಬೇಗ ಅವರಿಗೆ ನೀವು ತಾವು ಕೊಡಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ರಕ್ತದ ಪತ್ರದ ಮೂಲಕ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡ್ತೇನೆ. ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನನ್ನ ರಕ್ತದಲ್ಲಿ ಬರೆದಿರೋಂಥ ಪತ್ರವನ್ನು ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಕಳಿಸ್ತಾ ಇದ್ದೀನಿ. ವಿಷಯ ಏನು ಅಂತಂದರೆ, ಸುಮಾರು 1278 ದಿನಗಳಿಂದ ನಿರಂತರವಾಗಿ ಬಳ್ಳಾರಿ ಜಿಲ್ಲೆ ಕುಡ್ತಿ ಗ್ರಾಮದಲ್ಲಿ ನಿರಂತರವಾಗಿ ಅಲ್ಲಿ ಭೂಮಿ ಕಳ್ಕೊಂಡಂತರ ಒಂದು ರೈತರು ತುಂಬ ಒಂದು ಕಷ್ಟದಲ್ಲಿದ್ದಾರೆ. ಏನು ಆ ಭೂಮಿ ಏನು 13,000 ಎಕರೆ ಮಿತ್ತಲ್ಲು ಮತ್ತು ಬ್ರಹ್ಮಣಿ NMDC ಅವರು ಏನು ದೌರ್ಜನ್ಯದ ಮೇಲೆ ಏನು ಅಲ್ಲಿ ರೈತರ ಹತ್ರ ಏನು ಭೂಮಿನ ಕಸ್ಕೊಂಡಿದ್ದಾರೆ, ಆ ವಿಚಾರವಾಗಿ ನಾನು ಈ ಪತ್ರನ ತಮಗೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ಇನ್ನವರೆಗೂ ಪರಿಹಾರ ಅನ್ನೋದೇ ಸಿಕ್ಕಿಲ್ಲ. ನಮಗೆ ಭೂಮಿ ನಮ್ಮ ಭೂಮಿ ಆದರೂ ನಮಗೆ ಕೊಡ್ರಿ, ಒಂದು ಇಲ್ಲ ಹೊಸ ದರನ ನಿಗದಿ ಮಾಡಿ ಕೊಡಬೇಕು ಅಂಥೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಬಿಡದಿಯಲ್ಲಿ ತಾವೇನು ರೈತರ ಒಂದು ಹೊಲಕ್ಕೆ ತಾವು ಕೈ ಹಾಕಿದಿರಿ, ಅದನ್ನು ತಾವು ದೊಡ್ಡ ತಪ್ಪು ಮಾಡ್ತಾಯಿದ್ದೀರಿ. ಅದನ್ನು ಹಿಂದೆ ತಕ್ಕೋಬೇಕು. ಯಾಕಂದರೆ ನಮ್ಮ ರೈತರು ಮಾರ್ತೀನಿ ಅಂತ ಬಂದಿಲ್ಲ, ನೀವಾಗಿ ಒತ್ತಾಯದ ಮೂಲಕ ನಮ್ಮ ಬಿಡದಿಯಲ್ಲಿ ಇರೋಂಥ ರೈತರ ಭೂಮಿನ ತಾವು ಒಂದು ಕಬಳಿಸೋಕೆ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಉದ್ದೇಶ ಇಟ್ಕೊಂಡು. ದಯವಿಟ್ಟು ರೈತರ ವಿಷಯದಲ್ಲಿ ತಾವು ಕೈ ಹಾಕಬೇಡ್ರಿ. ನಿಮಗೆ ಗೊತ್ತಿರೋಂಥ ವಿಷಯನೇ, ಗುಂಡಾರಾವ್ ಸಾಹೇಬರ ಸರ್ಕಾರನೇ ಉಳಿದಿಲ್ಲ ರೈತರ ವಿಚಾರಕ್ಕೆ ಬಂದಾಗ. ಆಮೇಲೆ ಸನ್ಮಾನ್ಯ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಕೂಡ ಉಳಿದಿಲ್ಲ. ರೈತರ ವಿಚಾರದಾಗ ಬಂದರೆ ಸರ್ಕಾರ ಉಳಿಯಲ್ಲ ಅಂತ ತಮಗೂ ಗೊತ್ತಿದೆ. ಗೊತ್ತಿದ್ದು ಕೂಡ ತಾವು ಕೈ ಹಾಕ್ತಾ ಇದ್ದೀರಿ ಅಂದರೆ ಇದು ಒಂದು ದಡ್ಡತನ ಅಂತ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ತಾವು ನಮ್ಮ ಕುಡ್ತಿ ಭಾಗದ ರೈತರಿಗೆ ಪರಿಹಾರ ಕೊಡಿಸ್ಬೇಕು. ಇನ್ನೂ ಒಂದು ಬಿಡದಿ ಭಾಗದ ರೈತರಿಗೆ ಏನು ತಾವು ಭೂಮಿ ಏನು ತಗೊಳ್ಳೋಂಥ ಏನು ಪ್ರಯತ್ನ ನಡೆದೈತೆ ಅದು ಇಲ್ಲಿಗೆ ಕೈ ಬಿಡಬೇಕು. ಇಲ್ಲ ಅಂದರೆ ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟಗಳು ರಾಜ್ಯದಲ್ಲಿ ನಡೀತಾವೆ ಅಂತ ಹೇಳಿ ತಮಗೆ ಈ ಒಂದು ಪತ್ರದ ಮೂಲಕ ತಮಗೆ ತಿಳಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್.